ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿಂದು. ಇದೊಂದು ಕಾಲ್ಪನಿಕ ಕಥೆ ಗಟ್ಟಿಮೇಳ. ಹಿಂದಿನ ಭಾಗದಲ್ಲಿ ಇನ್ನೊಂದು ಸಲ ಮನೆ ಬಿಟ್ಟು ಹೋಗ್ತೀನಿ ಅಂದರೆ, ಈ ಮದುವೆ ಬೇಡ ಅಂದರೆ ನಾನೇ ಇರೋದಿಲ್ಲ. ಸರಿಯಾಗಿ ಜ್ಞಾಪಕ ಇಟ್ಕೋ. ಬೆಳಗ್ಗೆ 6 ಗಂಟೆಗೆ ಮುಹೂರ್ತ ಇದೆ. ನೀನು ಚೆನ್ನಾಗಿ ನಿದ್ದೆ ಮಾಡಬೇಕು. ತಗೋ ಈ ಊಟ. ಬೇಗ ತಿಂದು ಬೇಗ ಮಲಗಬೇಕು. ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಬಾರ್ದು. ಈ ಮದುವೆ ಖಂಡಿತ ನಡೆಯುತ್ತೆ ವರ್ಷ. ಈ ಮದುವೆ ನಿಲ್ಲಿಸೋ ಯೋಚನೆ ಇನ್ನೊಂದು ಸಲ ಮಾಡಲೇಬೇಡ. ಕಟುವಾಗಿ ಮಾತನಾಡಿ ಸುಮಿತ್ರಾ ಅಲ್ಲಿಂದ ಹೊರಟು ಹೋಗ್ತಾರೆ. ವರ್ಷಾಗೆ ಏನು ಹೇಳಬೇಕು ಏನು ಮಾಡಬೇಕು ಅಂತ ತೋಚದೆ ತಬ್ಬಿಬ್ಬಾಗಿ ಹಾಗೆ ನಿಂತು ಬಿಡ್ತಾಳೆ. ಈ ಅಮ್ಮನ ಮಾತು, ಹೊರಸೆ, ಹೊರಟುತನ, ದಿಟ್ಟತನ ಇದೇನು ಹೊಸದೇನಲ್ಲ. ಆಕೆ ಹೇಳಿದ್ದನ್ನೇ ಮಾಡೋಳು, ಮಾಡಿದ್ದನ್ನೇ ಹೇಳೋಳು. ಇನ್ನು ಬೇರೆ ಬೇರೆ ಯೋಚನೆಗಳನ್ನೆಲ್ಲ ಬಿಟ್ಬಿಟ್ಟು ನಾಳೆ ಮದುವೆಗೆ ರೆಡಿ ಆಗೋದೊಂದೇ ಬಾಕಿ. ಮದುವೆ ಆಗೇ ಆಗುತ್ತೆ ಅಂತ ಅವಳು ಕೂಡ ನಂಬ್ಕೊಂಡೇ ಬಿಟ್ಲು. ಯಾಕಂದರೆ ಅಮ್ಮನ ವರಸೆ, ಅಮ್ಮನ ದಿಟ್ಟತನ ಆ ರೀತಿಯಾಗಿದೆ. ತಲೆದಿಂಬಿಗೆ ಹೊರಗಿದ್ಲು. ಗಾಳಿಯನ್ನು ಬೀಸ್ತಿದ್ದಂತಹ ಫ್ಯಾನಿನ ರೆಕ್ಕೆಗಳನ್ನೇ ದಿಟ್ಟಿಸುತ್ತಾ ನೋಡ್ತಾ ಇದ್ಲು. ಅದು ಯಾವಾಗ ಅವಳಿಗೆ ನಿದ್ರಾದೇವಿ ಬಂದು ಆವರಿಸಿದ್ಲೋ ಗೊತ್ತಿಲ್ಲ. ಬೆಳ್ಳಂಬೆಳಗ್ಗೆ ಸುಮಾರು 4 ಗಂಟೆ ಇರ್ಬೋದು. ಆಗಲೇ ಎದ್ದಿದ್ದಾಳೆ ವರ್ಷ. ಮುಹೂರ್ತಕ್ಕೆ ರೆಡಿ ಆಗ್ತಿದ್ಲು. ಆದರೂ ಕೂಡ ಅವಳ ಮುಖ ಮಾತ್ರ ಕೆಂಡದಂತೆ ಉರಿತಾ ಇದೆ. ನಿರಾಯಾಸವಾಗಿ ಬಾಡಿ ಹೋಗಿದೆ. ಮುಖದ ಮೇಲೆ ಚೂರೂ ನಗೆ ಇಲ್ಲ. ಈಗ ತಾನೇ ಅರಳಿದ ಹೂವಿನಂತಿರಬೇಕಾದ ಮದುಮಗಳು ಯಾಕೀಗ ಹಾಡ್ತಿದ್ದಾಳೋ? ತನ್ನ ಪಾಡಿಗೆ ತಾನು ಪ್ರಪಂಚದ ಜ್ಞಾನವೇ ಇಲ್ಲದಂತೆ, ಒಳ್ಳೆ ಯಾಂತ್ರಿಕವಾಗಿ ಜೀವವೇ ಇಲ್ಲದ ವಸ್ತುವಿನಂತೆ ತಯಾರಾಗ್ತಾ ಇದ್ದಾಳೆ. ಇದಕ್ಕೆ ಸುಮಿತ್ರಾ ಅವರು ಕೂಡ ಕೈ ಜೋಡಿಸಿದ್ರು. ಒಬ್ಬಳನ್ನೇ ಬಿಟ್ಟರೆ ಕೆಲಸ ಆಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಏನೇ ಆದರೂ ಈ ಮದುವೆಯನ್ನು ಮಾಡಲೇಬೇಕು ಅಂತ ಸುಮಿತ್ರಾ ಹಠ ತೊಟ್ಟಿ ಆಗೇ ಹೋಗಿತ್ತು. ರೂಮಿನ ಒಳಗೂ ಆ ವಾದ್ಯಗಳ ಶಬ್ದ ಕೇಳಿಸ್ತಾನೆ ಎಷ್ಟೋ ಕಿವಿಗಳಿಗೆ ಈ ನಾದ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ವರ್ಷಾಳಿಗೆ ಮಾತ್ರ ಕತ್ತು ಇಚ್ಕಿದಷ್ಟು ಕೆಟ್ಟ ಅನುಭವ ಆಗ್ತಾ ಇದೆ. ಎಷ್ಟೇ ಬೇಡ ಅಂದರೂ ಈ ಸಂದರ್ಭ ತುಂಬ ಹತ್ರ ಮಾಡ್ಕೊಳ್ತಾ ಇದೆ. ಆ ವಾದ್ಯದ ಶಬ್ದ ಪದೇ ಪದೇ ನನ್ನ ಮದುವೆ ಅಂತ ಜ್ಞಾಪನ ಮಾಡ್ತಿದೆ. ಮಗಳು ಅನ್ನುವ ಪಟ್ಟವನ್ನು ತೊರೆದು ಹೆಂಡತಿ ಅನ್ನುವ ಸ್ಥಾನವನ್ನು ಅಲಂಕರಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದರಲ್ಲೂ ಮನಸ್ಸಿಲ್ಲದ ಮನಸ್ಸಲ್ಲಿ ಮದುವೆ ಮಾಡಿಕೊಳ್ಳೋದು ತೀರಾ ಕಷ್ಟಕರ. ಆ ಪರಿಸ್ಥಿತಿಯಲ್ಲಿ ವರ್ಷ ಇದ್ದಾಳೆ. ಹೆಣ್ಣನ್ನು ಕರ್ಕೊಂಡು ಬನ್ನಿ ಅಂತ ಪುರೋಹಿತರು ಹೇಳಿದಾಗ ಕಾವೇರಿ ಕಶ್ಯಪ್ ತನ್ನ ಬಾವಿ ಸೊಸೆ ಇರುವಂತಹ ರೂಮಿನ ಕಡೆಗೆ ದಾಪುಗಾಲನ್ನು ಹಾಕ್ತಾ ಬರ್ತಾ ಇದ್ದಾರೆ. ಈ ಕಡೆ ವರ್ಷಾಳನ್ನು ಸಂಭಾಳಿಸೋದು ತುಂಬ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಅಮ್ಮನಿಗೆ. ಅಮ್ಮ ಸುಮಿತ್ರಾ ಅವರು, ವರ್ಷ, ಮುಖದ ಮೇಲೆ ಸ್ವಲ್ಪನೂ ಹೆಣ್ಣಿನ ಕಳೆನೇ ಇಲ್ವಲ್ಲೇ. ಇವತ್ತು ನಿನ್ನ ಮದುವೆ. ಯಾರೋ ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡಿದ್ಯಾ? ಆ ರೀತಿ ಮುಖ ಇಟ್ಕೊಂಡಿದ್ಯಾ? ಯಾರೇ ನೋಡಿದ್ರೂ ಗೊತ್ತಾಗತ್ತೆ ಇದು ಬಹುಶಃ ಹುಡುಗಿಗೆ ಮದುವೆ ಇಷ್ಟ ಇಲ್ವೇನೋ, ಬಲವಂತದ ಮದುವೆ ಅಂತ ಅನ್ಕೊತಾರೆ. ಆಮೇಲೆ ನಿನ್ನ ಮದುವೆ ನೀನು ನಿಲ್ಲಿಸೋದೇ ಬೇಡ ಕಣೆ. ಗಂಡಿನ ಕಡೆಯವ್ರಿಗೆ ನಿಲ್ಲಿಸ್ಬಿಡ್ತಾರೆ. ಈ ಅಳೋದು ಗೋಳಾಡೋದು ಇಲ್ಲೇ ಬಿಡಬೇಕು. ಆಮೇಲೆ ಮದುವೆಗೆ ಬಂದಿರೋ ಪ್ರತಿಯೊಬ್ಬರು ಒಂದೊಂದು ಮಾತಾಡ್ತಾರೆ ಬಾಯಿಗೆ ಬಂದಾಗೆ. ಅವರೆಲ್ಲರಿಗೂ ಜವಾಬು ಕೊಡೋಕ್ಕೆ ಖಂಡಿತ ನನಗೆ ಆಗಲ್ಲ. ನಾನು ಮಾನ ಮರ್ಯಾದೆ ಕಳ್ಕೊಂಡು ಬದುಕಲ್ಲ ಕಣೆ ವರ್ಷ. ದಯವಿಟ್ಟು ಅರ್ಥ ಮಾಡ್ಕೊ. ಈ ಕಡೆ ತಕ್ಷಣ ಕಾವೇರಿ ಕಶ್ಯಪ್ ಬಾಗಿಲಿಗೆ ಬಂದು ನಿಂತ್ಕೊಂಡಿದ್ದಾರೆ. ಯಾಕಂದರೆ ಅಮ್ಮ ಮಗಳು ಏನು ಮಾತಾಡ್ತಿದ್ದಾರೆ ಅದನ್ನು ಅವರು ಆಲಿಸ್ತಿದ್ರು. ಕಾವೇರಿಯವರು ಬಾಗಿಲಿನ ಬಳಿ ಬಂದು ನಿಂತದ್ದು ಸುಮಿತ್ರಾ ಅವರಿಗೆ ಗೊತ್ತಾಗತ್ತೆ. ಹಾಗಾಗಿ ತಮ್ಮ ವರಸೆಯನ್ನು ಶುರು ಮಾಡ್ತಾರೆ. ನೋಡು ವರ್ಷ, ನನಗೆ ಗೊತ್ತು ನೀನಿನ್ನೂ ಪುಟ್ಟು ಮಗು ಅಂತ. ಆದರೆ ನೀನು ಪುಟ್ಟು ಮಗು ಆದಾಗಿಂದಲೂ ಕೂಡ ನಾನು ನಿನ್ನನ್ನು ತಾತನ ಮನೇಲೂ ಕೂಡ ಬಿಡಲಿಲ್ಲ. ನೆಂಟರ ಮನೆಗೆ ರಜಕ್ಕೆ ಅಂತ ಒಂದು ದಿನವೂ ಕೂಡ ನನ್ನನ್ನು ಬಿಟ್ಟು ಇರಲಿಲ್ಲ. ಅಷ್ಟು ಮುದ್ದಾಗಿ ಸಾಕಿದ್ದೀನಿ. ಒಂದು ದಿನಾನೂ ಕೂಡ ನನ್ನಿಂದ ನಿನ್ನನ್ನು ದೂರ ಮಾಡಲೇ ಇಲ್ಲ. ಅದು ನಾನು ಮಾಡಿದ ತಪ್ಪು. ಖಂಡಿತ ಇವತ್ತು ಗೊತ್ತಾಗ್ತಿದೆ. ನಿನ್ನನ್ನು ಬೇರೆಯವರ ಜೊತೆ ಬಿಡಲೇಬೇಕಾಗಿತ್ತು. ಹಾಗಾದರೂ ನೀನು ಒಂದಷ್ಟು ಜನರ ಜೊತೆ ಬೆರೀತಾ ಇದ್ದೆ. ಆಗ ನೀನು ನಮ್ಮನನ್ನು ಬಿಟ್ಟಿರೋಕೆ ಸುಲಭ ಆಗ್ತಿತ್ತು. ಇವತ್ತು ನಿನಗೆ ತುಂಬ ಕಷ್ಟ ಆಗ್ತಿದೆ. ಇನ್ನು ಮುಂದೆ ನೀನು ಈ ತಾಯಿಯನ್ನು ಬಿಟ್ಟು ಬೇರೆ ಮನೆಯಲ್ಲಿ ಇರಲೇಬೇಕು ಕಂದ. ಆದರೆ ಖಂಡಿತ ನಿನಗೆ ಕಷ್ಟ ಆಗೇ ಆಗುತ್ತೆ. ನಾನು ಅದನ್ನು ಅರ್ಥ ಮಾಡ್ಕೊಳ್ತೇನೆ. ಹಾಗಂತ ನೀನು ಪುಟ್ಟ ಮಗುವಿನ ಹಾಗೆ ಹಠ ಮಾಡಿಕೊಂಡು ಹತ್ಕೊಂಡು ಈಗಿದ್ರೆ ಏನು ಚಂದ? ನೋಡಿದವ್ರು ಏನು ಅನ್ಕೊತಾರೆ? ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳಲ್ವಾ? ತಕ್ಷಣ ಸುಮಿತ್ರಾ ಅವರು ಕಾವೇರಿಯವರನ್ನು ನೋಡಿ,
ನೋಡು, ನಿಮ್ಮ ಅತ್ತೆಯವರು ಕೂಡ ಅರ್ಥ ಮಾಡ್ಕೊಳ್ತಾರೆ. ದಯವಿಟ್ಟು ನೀನು ಅಳಬೇಡ. ನಿನ್ನನ್ನು ನಾನು ಆವಾಗವಾಗ ನೋಡೋಕೆ ನಿಮ್ಮ ಮನೆಗೆ ಬರ್ತಾನೆ ಇರ್ತೀನಿ. ಬರ್ಬಹುದಲ್ವಾ ಬಿಕ್ತಿಯವರೇ? ಖಂಡಿತ ಬರ್ಬೋದು. ವರ್ಷ, ನಿಮ್ಮಮ್ಮ ನಿನ್ನನ್ನು ಅದು ಹೇಗೆ ನೋಡ್ಕೊಳ್ತಿದ್ರೋ ಗೊತ್ತಿಲ್ಲ, ಆದರೆ ಹಾಗೇ ನೋಡ್ಕೊಳ್ತೀನಿ ಅಂತಲೂ ಹೇಳಲ್ಲ. ನಿನಗೆ ಹೇಗಿಷ್ಟನೋ ಹಾಗೆ ನಿನ್ನ ಸ್ವಇಚ್ಛೆಯಲ್ಲಿ ನೀನು ಇರ್ಬೋದು. ನೀನು ಇದು ಮಾಡಬೇಡ, ಅದು ಮಾಡಬೇಡ, ಹೀಗಿರಬೇಡ, ಹಾಗಿರಬೇಡ ಅದೆಲ್ಲ ನಾನು ಹೇಳಲ್ಲ. ನನ್ನಿಂದ ನಿನಗೆ ಏನೂ ತೊಂದರೆ ಆಗಲ್ಲಮ್ಮ. ನನ್ನ ಕೈಲಿ ಆದಷ್ಟು ನಿನ್ನನ್ನು ಖುಷಿಯಾಗಿಟ್ಕೊಳ್ತೀನಿ. ನನಗೂ ಮಗಳಿದ್ದಾಳೆ. ನನಗೂ ನಿಮ್ಮ ಕಷ್ಟ ನೋವು ಅರ್ಥ ಆಗುತ್ತೆ. ಸರಿ, ಈಗ ಅಮ್ಮ ಮಗಳ ಮಾತು ಮುಗಿದಿದ್ರೆ ಈಗ ಮುಹೂರ್ತ ಮೀರ್ತಾ ಇದೆ, ಪುರೋಹಿತರು ಕರೀತಾ ಇದ್ದಾರೆ ಅಂದಾಗ ವರ್ಷ ತಲೆಯ ಮೇಲೆ ದುಪ್ಪಟ್ಟವನ್ನು ಹೊದಿಸಿದ್ರು. ಅವಳನ್ನು ಕರೆದುಕೊಂಡು ಹೊರಟರು. ಸುಮಾರು ಸಾವಿರಾರು ಜನಗಳು ನೆರೆದಿರುವಂತಹ ಮದುವೆ ಅದು. ದೊಡ್ಡ ಮನೆತನದ್ದು. ಅವರ ನಡುವೆ ಹಾದು ಹೋಗ್ತಿದ್ದಾಳೆ. ವರ್ಷ ಮುಂದೆ ಅವಳಿಗಾಗಿ ಒಂದು ಜೀವ ಕಾತರಿಸಿ ಕಾದಿದೆ. ಆದರೆ ಅದರ ಮೇಲೆ ಚೂರು ಒಲವಿಲ್ಲ ಈಕೆಗೆ. ಅದರ ಪರಿವೇ ಇಲ್ಲದೆ ತನ್ನ ಜೀವನಕ್ಕೆ ಬರುವಂತಹ ಸಂಗಾತಿಯ ಬಗ್ಗೆ ನೂರಾರು ಸಾವಿರಾರು ಕನಸುಗಳನ್ನು ಆಸೆಗಳನ್ನು ಹೊತ್ತು ಕಾಯ್ತಾ ಇದ್ದಾನೆ ನಮ್ಮ ಹೀರೋ ಕರ್ಣ. ಹೂಮಾಲೆಯನ್ನು ಹಿಡಿದುಕೊಂಡು ಅಂತರ್ಪಟದ ಹಿಂದೆ ನಿಂತಿದ್ದಾನೆ. ವರ್ಷಾಳ ಮುಖದಲ್ಲಿ ನಗು ಇದೆಯೋ, ಅಳು ಇದೆಯೋ, ಅಥವಾ ನೋವಿದೆಯೋ, ಆತಂಕ ಇದೆಯೋ, ಯಾರು ತಾನೇ ಬಲ್ಲರು? ಅವಳ ಮನದ ಇಂಗಿತವನ್ನು ತಾಯಿ ಮಾತ್ರ ಬಲ್ಲಳು. ಮುಖದ ಮೇಲೆ ಪರದೆ ಇದೆ, ಅದರ ಒಳಗೆ ಒಬ್ಬೊಬ್ಬಳೆ ದುಃಖ ಪಡ್ತಾ ಇದ್ದಾಳೆ. ಆ ಕಣ್ಣೀರು ಭೂಮಿಯನ್ನು ಮುಡ್ತಾ ಇದೆ ಅಷ್ಟೆ. ಬಹಳ ಸಡಗರದಿಂದ ಖುಷಿಯಲ್ಲಿ ಕಾಯ್ತಾ ಇದ್ದಾನೆ ನಮ್ಮ ಹೀರೋ ಕರ್ಣ. ತನ್ನ ಮುದ್ದಾದ ಬಾವಿ ಮಡದಿಯ ಮುಖವನ್ನು ನೋಡೋಕೆ. ತುಂಬ ಹತ್ತಿರದಿಂದ ನೋಡಿದ್ದಂತೂ ಇಲ್ಲ. ಕೇವಲ ಹೆಣ್ಣನ್ನು ನೋಡುವ ಶಾಸ್ತ್ರದಲ್ಲಿ ಹಾಗೂ ಎಂಗೇಜ್ಮೆಂಟಲ್ಲಿ ಮಾತ್ರ ಆಕೆಯನ್ನು ಸ್ವಲ್ಪ ಹತ್ತಿರದಿಂದ ನೋಡಿದ್ದು. ಅವನು ಕೂಡ ಸ್ವಲ್ಪ ಮುಜುಗರದ ಸ್ವಭಾವದವನೇ. ಒಬ್ಬರಿಗೊಬ್ಬರು ತಲೆಯ ಮೇಲೆ ಜೀರಿಗೆ ಹಕ್ಕಿ ಎಲ್ಲವನ್ನು ಹಾಕ್ಕೊಂಡು ಆಯಿತು. ಕೊನೆಗೆ ಅಂತರ್ಪಟ ಸರಿಯುವಂತಹ ಸಮಯವೂ ಬಂದೇ ಬಿಡ್ತು. ಇನ್ನೇನು ದಾರಾ ಮುಹೂರ್ತ ಕೂಡ ಹತ್ರ ಬಂದೇ ಬಿಡ್ತು. ತಲೆ ಮೇಲಿದ್ದ ದುಪ್ಪಟ್ಟವನ್ನು ತೆಗೆದು ಒಬ್ಬರ ಮುಖ ಒಬ್ಬರನ್ನು ನೋಡಲೇಬೇಕಾದ ಸಮಯ. ಆದರೆ ವರ್ಷಾಳ ಮುಖ ಮಾತ್ರ ತುಂಬ ವಿಚಿತ್ರವಾಗಿ ಆಗಿಬಿಟ್ಟಿದೆ. ಏಕೆಂದರೆ ಹತ್ತು ಕಣ್ಣೆಲ್ಲ ಊದಿಕೊಂಡು ಕೆಂಪಗಾಗ್ಬಿಟ್ಟಿದೆ. ಬಹಳ ದುಃಖಿತಳಾಗಿದ್ದಾಳೆ. ಈಗಲೂ ಕೂಡ ಕಣ್ಣಿನಲ್ಲಿ ನೀರಿದೆ. ತಲೆಯನ್ನು ಕೆಳಗೆ ಹಾಕಿದವಳು ಮೇಲೆ ನೋಡ್ತಾನೇ ಇಲ್ಲ. ಅದನ್ನು ಒಮ್ಮೆ ನೋಡಿದ ಕರ್ಣ ದಂಗಾಗಿ ಹೋದ. ಅಯ್ಯೋ, ಯಾಕೆ ಹೀಗೆ ಅಂತ ಪಕ್ಕದಲ್ಲೇ ನಿಂತಿದ್ದ ಅಮ್ಮ ಅವನ ಕಿವಿಗೆ ಪಿಸುಗುಟ್ಟಿದ್ರು. ಅಮ್ಮ ಮಗಳ ಸೆಂಟಿಮೆಂಟು ಇಬ್ಬರು ನಾನು ಸಮಾಧಾನ ಮಾಡಿ ಕರ್ಕೊಂಡು ಬಂದಿದ್ದು. ಏನೂ ಮಾಡೋಕ್ಕಾಗಲ್ಲಪ್ಪ, ನಿನಗೂ ಒಬ್ಳು ತಂಗಿ ಇದ್ದಾಳಲ್ವ, ಅವಳ ಮದುವೆ ಸಮಯದಲ್ಲಿ ನಿನಗೆಲ್ಲ ಅರ್ಥ ಆಗುತ್ತೆ. ಇವತ್ತು ಒಂದಿನ ಹೀಗೆ ಕಣಪ್ಪ. ಹೌದಾ ಅಂತ ಕರ್ಣ ಕೂಡ ಇದನ್ನು ಸಾಮಾನ್ಯವಾಗಿಯೇ ತೆಗೆದುಕೊಂಡ. ಕರ್ಣ ವರ್ಷಾಳ ಮುಖವನ್ನು ಕರುಣೆಯಿಂದ ನೋಡ್ತಾ ಇದ್ದಾನೆ. ಕಿರುನಗೆಯನ್ನು ಬೀರ್ತಿದ್ದಾನೆ. ಆದರೆ ಅದರ ಅರ್ಥ ನಿನಗೋಸ್ಕರ ನಾನಿದ್ದೀನಿ ಅಂತ ಅಷ್ಟೆ. ಈ ಅರ್ಥವನ್ನು ಅಪಾರ್ಥ ಮಾಡ್ಕೊಳ್ದಿದ್ರೆ ಸಾಕು ಈ ವರ್ಷ. ಕೊನೆಗೂ ಗಟ್ಟಿಮೇಳ ಎಂಬ ಶಬ್ದ ಬಂದೇ ಬಿಡ್ತು. ಇನ್ನೇನು ಕರ್ಣ ತಾಳಿಯನ್ನು ಕೈಯಲ್ಲಿ ತೆಗೆದುಕೊಂಡಿದ್ದಾನೆ. ಸುತ್ತಮುತ್ತ ತೋರಿಸ್ತಾ ಇದ್ದಾರೆ. ಗಂಧದ ಕಡ್ಡಿ, ಹೂವು, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಪೂಜೆ ಕೂಡ ಮಾಡಾಯಿತು. ತಾನು ವರ್ಷಾಳಿಗೆ ಮಾಂಗಲ್ಯವನ್ನು ಕಟ್ತಾ ಇದ್ದೀನಿ ಅಂತ ವರ್ಷಾಳಿಗಂತೂ ಮಾರಿ ಹಬ್ಬಕ್ಕೆ ದೇವಸ್ಥಾನದ ಮುಂದೆ ನಿಂತಿರುವಂತಹ ಮೇಕೆಯ ರೀತಿ ಅನುಭವ. ಮೇಕೆ ಕೊಡಲಿಯನ್ನು ನೋಡಿದಾಗ ಆ ಕಡೆ ಈ ಕಡೆ ತಪ್ಪಿಸ್ಕೊಳ್ಳೋಕ್ಕಾದರೂ ಪ್ರಯತ್ನ ಮಾಡುತ್ತೆ. ಆದರೆ ಈಕೆಗೆ ಆ ಅವಕಾಶವೂ ಇಲ್ಲ. ಆ ತಾಳಿಯನ್ನು ನೋಡ್ತಾ ಇದ್ದರೆ ಕುಡುಗೋಲಿನ ರೀತಿ ಕಾಣಿಸ್ತಾ ಇದೆ. ದಪ್ಪ ಕಣ್ಣುಗಳನ್ನೇ ಬಿಟ್ಕೊಂಡು ಆ ಮಾಂಗಲ್ಯವನ್ನೇ ನೋಡ್ತಾ ನಿಂತುಬಿಟ್ಟಿದ್ದಾಳೆ. ತಾನು ಅಸಹಾಯಕತೆಯಿಂದ ನಿಂತಿರುವುದು ಅವಳಿಗೆ ಒಂದು ರೀತಿಯ ನೋವನ್ನು ಉಂಟು ಮಾಡ್ತಿದೆ. ಕೊನೆಗೂ ಮಾಂಗಲ್ಯ ಅವಳ ಕೊರಳನ್ನು ಸೇರೇ ಬಿಟ್ಟಿತ್ತು. ಅವಳು ಕೂಡ ಮುತ್ತೈದೆಯರ ಗುಂಪಿಗೆ ಸೇರೇ ಬಿಟ್ಲು. ಇಷ್ಟು ಬೇಗ ಇಷ್ಟು ಸುಲಭವಾಗಿ ಮದುವೆ ಮುಗ್ದೋಯ್ತು ಅಂದರೂ ಅವಳಿಗೆ ನಂಬೋಕೆ ಆಗ್ತಾ ಇಲ್ಲ. ಸುಮಾರು ಶಾಸ್ತ್ರಗಳೆಲ್ಲ ಮುಗೀತು. ಸಪ್ತಪದಿ ಅದು ಇದು ಅಂತ ತುಂಬ ಸುಸ್ತಾಗ್ಬಿಟ್ಟಿದ್ರು ಇಬ್ಬರು. ಇನ್ನೇನು ಬೆಳಗಿನಿಂದ ಪಾಪ ಕರ್ಣ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಯಾವತ್ತೂ ಕೂಡ ಈ ರೀತಿ ಇದ್ದವನಲ್ಲ. ಒಂದು ದಿನವೂ ಉಪವಾಸ ಇದ್ದು ಗೊತ್ತಿಲ್ಲ. ತುಂಬ ಸುಸ್ತಾದ ರೀತಿ ಭಾವನೆ. ಹಾಗಾಗಿ ಎಲ್ಲ ಮುಗಿದ ಮೇಲೆ ಮೊದಲು ಹೆಣ್ಣು ಗಂಡನ್ನು ಕರ್ಕೊಂಡು ಹೋಗಿ ಏನಾದರೂ ತಿನ್ನೋಕ್ಕೆ ಕೊಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿನ ಗೆಳೆಯರು ಅವರನ್ನು ಕರ್ಕೊಂಡು ಹೋಗ್ತಾರೆ. ಆ ಪಂಕ್ತಿಯಲ್ಲಿ ಒಬ್ಬರೂ ಇಲ್ಲ. ಊಟ ತಿಂಡಿ ಮುಗ್ದಿದೆ. ಇವರು ಊಟದ ಸಮಯಕ್ಕೆ ಕುಳಿತಿದ್ದಾರೆ. ಜೊತೆಗೆ ಒಂದಿಬ್ಬರು ಹುಡುಗಿಯರು ಹಾಗೂ ಕರ್ಣನ ಕಡೆ ಒಂದಿಬ್ಬರು ಹುಡುಗರು, ಅಷ್ಟೇ ಸ್ನೇಹಿತರು. ಹುಡುಗರು ಊಟದ ಪಂಕ್ತಿಯಲ್ಲಿ ಕುಳಿತುಕೊಂಡು ಇಬ್ಬರನ್ನು ನೋಡ್ತಾ ಇದ್ದಾರೆ.
ಹುಡುಗ ಹುಡುಗಿ ಕಳ್ಳಾಟ ಕಣ್ಣೋಟ ಅದು ಇದು ಇದ್ದೇ ಇರುತ್ತಲ್ವ, ಆ ರೀತಿ ಏನಾದರೂ ಆಗಬಹುದಾ ಅಂತ. ಇಬ್ಬರು ತುಂಬ ಸಪ್ಪೆ ಬೋರಿಂಗ್ ಕಪಲ್ಸ್ ಅಂತ ಅಂದ್ಕೊಂಡು ಅವ್ರ ಪಾಡಿಗೆ ಅವರು ಊಟ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ವರ್ಷಾಳದೆ ಒಂದು ಹೊಸ ಪ್ರಪಂಚ. ಕತ್ತಲ್ಲಿ ಹೊಸದೊಂದು ಆಭರಣ ತೂಗ್ತಾ ಇದೆ. ಹೊಸ ಜೀವನಕ್ಕೆ ಕಾಲಿಟ್ಟ ಅನುಭವ. ಕಿರಿಕಿರಿಯಲ್ಲೂ ತನ್ನ ಇರುವಿಕೆಯನ್ನು ತೋರಿಸ್ತಾ ಇದೆ ಮಾಂಗಲ್ಯ. ಮಂಗಳವಾದ್ಯಗಳ ಸದ್ದು, ಜನಗಳ ಕಿರಿಕಿರಿ, ವಲ್ಲದ ಮದುವೆ, ಇದೆಲ್ಲ ಎಷ್ಟು ಬೇಗನೆ ಮುಗಿಸಿ ಬೇಗ ತನ್ನ ಮನೆಗೆ ಹೋದರೆ ಸಾಕು ಅನ್ನಿಸ್ಬಿಟ್ಟಿತ್ತು. ಅವನ ಮುಖವನ್ನು ನೋಡುವುದು ಇರಲಿ, ಕೊನೆ ಪಕ್ಷ ಅವನ ಹೆಸರು ಅಥವಾ ಅವನ ಮುಖ ನೋಡಿ ಒಂದು ಸ್ಮೈಲ್, ಏನೂ ಇಲ್ಲ. ಕುತೂಹಲ ಅವಳಲ್ಲಿ ಚೂರೂ ಇಲ್ಲ. ಅಕ್ಕಪಕ್ಕದಲ್ಲಿ ಕುಳಿತಿರುವಂತಹ ಹುಡುಗರು ಸುಮ್ಮನೆ ಬಿಡ್ತಾರಾ? ತನ್ನ ಮುದ್ದಾದ ಹೆಂಡತಿಗೆ ಕೈತುತ್ತು ತಿನ್ಸಲ್ವಾ ಅಂತ ಕರ್ಣನನ್ನು ರೇಗಿಸ್ತಾ ಕುಳಿತಿದ್ದಾರೆ. ಹೌದೌದು, ಆತನು ಒಂದು ಕೈ ನೋಡೇ ಬಿಡೋಣ ಅಂತ ಏನಾದರೂ ತಿನ್ಸೋಕೆ ನೋಡ್ತಾ ಇದ್ದಾನೆ. ಆದರೂ ಆಕೆ ನೋವಿನಲ್ಲಿದ್ದಾಳೆ. ಅಯ್ಯೋ, ಸುಮ್ಮನೆ ಯಾಕೆ ಈಗ ಚೆಲ್ಲಾಟ, ಬೇಡ ಬೇಡ, ಆಮೇಲೆ ಹೇಗಿದ್ರು ಟೈಮ್ ಇದೆಯಲ್ಲ, ಆಗ ತಿನ್ನಿಸಿದ್ರೆ ಆಯಿತು ಅಂತ ಆತನು ಕೂಡ ಸುಮ್ಮನಾಗ್ತಾನೆ. ಪದೇ ಪದೇ ವರ್ಷಾಳನ್ನೇ ನೋಡ್ತಾ ಇದ್ದ ಕರ್ಣ. ಯಾಕೆ ಇವಳಿಗೆ ಅತೀವವಾದ ನೋವಾಗ್ತಿದೆ? ಎಲ್ಲರೂ ಕೂಡ ಮದುವೆ ಆಗ್ತಾರೆ, ಎಲ್ಲ ಹೆಣ್ಣು ಮಕ್ಕಳು ಮದುವೆ ಆಗಿ ಗಂಡನ ಮನೆಗೆ ಹೋಗಬೇಕಾಗಿರೋದು ಸಾಮಾನ್ಯ. ಈಕೆ ಮಾತ್ರ ತಲೆ ಮೇಲೆ ಕಲ್ಲು ಬಂಡೆ ಬಿದ್ದೋಳು ಹಾಗೆ ಕೂತಿದ್ದಾಳೆ. ಜೊತೆಗೆ ಕುಳಿತ ಊಟ ಮಾಡುವಾಗಲೂ ಆಗಾಗ ಕರ್ಣ ವರ್ಷಾಳನ್ನು ಗಮನಿಸ್ತಾ ಮುಖವನ್ನು ನೋಡ್ತಾ ತನ್ನ ಪಾಡಿಗೆ ತಾನು ಮೊಬೈಲನ್ನು ಹಿಡ್ಕೊಂಡು ಊಟ ಮಾಡ್ತಾ ಇದ್ದಾಳೆ. ಯಾವುದೋ ಬೇರೆ ಪ್ರಪಂಚದಲ್ಲಿದ್ದಾಳೆ. ಅವಳಿಗೆ ಮದುವೆ ಆಗಿದ್ದೀನಿ ಅನ್ನೋ ಗುಂಗು ಇಲ್ಲವೇ ಇಲ್ಲ. ಅವಳ ಜೊತೆಗೆ ಕುಳಿತು ಅವಳ ಗೆಳತಿಯರು ಊಟ ಮಾಡ್ತಿದ್ದಾರೆ. ವರ್ಷ ನೋಡೆ, ನಿನ್ನ ಹುಡುಗ ನಿನ್ನನ್ನು ನೋಡೋಕೆ ಸಖತ್ ವೆಯ್ಟ್ ಮಾಡ್ತಿದ್ದಾನೆ, ನೋಡೋಕೆ ಒಳ್ಳೆ ಹೀರೋ ಥರ ಇದ್ದಾನೆ, ಏನು ಸೂಪರ್ ಆಗಿದ್ದಾರಲ್ವಾ ಅಂತ ಅವಳ ಭುಜಕ್ಕೆ ಹೊತ್ತೋಕೆ ಅವರ ಮಾತಿಗೆ, ಹೇ ಪ್ಲೀಸ್ ಕಣ್ರೆ, ಇರಿಟೇಟ್ ಮಾಡಬೇಡಿ, ಸುಮ್ಮನಿರಿ ಅಂತ ಅವನ ಮುಖವನ್ನು ನೋಡಲು, ಅವರ ಮಾತುಗಳು ಇವನ ಕಿವಿಯ ಮೇಲೆ ಬಿದ್ದು ಅವಳನ್ನು ಪ್ರೀತಿಯಿಂದ ನೋಡಲು ಸಂಬಂಧವೇ ಇಲ್ಲವೇನೋ ಎನ್ನುವಂತೆ ತನ್ನ ಪಾಡಿಗೆ ತಾನು ಊಟ ಮಾಡ್ತಾ ಇದ್ದಾಳೆ. ತನ್ನ ಭಾವಿ ಗಂಡ ಅನ್ನುವ ಚೂರೇ ಚೂರು ಹೋಲವಾಗಲಿ ಅಥವಾ ಕಾಳಜಿಯಾಗಲಿ ಸೆಳೆತಾಗಲಿ ಅವಳಲ್ಲಿ ಇನ್ನೂ ಹುಟ್ಟೇ ಇಲ್ಲ. ವರ್ಷಾಳಿಗೆ ಚೂರು ಕಸಿವಿಸಿ ಆಗೋಕ್ಕೆ ಶುರುವಾಯಿತು. ಯಾಕಂದರೆ ಕರ್ಣ ತನ್ನನ್ನು ಗಮನಿಸ್ತಿದ್ದಾನೆ ಅನ್ನೋದು ತಿಳಿದ ವರ್ಷ ಸುಮ್ಮನೆ ತಲೆ ತಗ್ಗಿಸಿ ಕುಳಿತುಕೊಂಡ್ಬಿಡ್ತಾಳೆ. ಅಯ್ಯೋ, ಇವರೇನು ಹೀಗೆ ಕಣ್ಣಲ್ಲೇ ಪ್ರೀತಿ ಮಾಡ್ತಾ ಇದ್ದಾರಲ್ಲ, ನನಗೆ ಇರಿಸು ಮುರುಸಾಗ್ತಿದೆ. ಇವರು ನೋಡೋಕೆ ಮಾತ್ರ ಕರ್ಣ ಅಲ್ಲ, ನಿಜವಾಗಿಯೂ ಕೃಷ್ಣ ಅನಿಸುತ್ತೆ. ಇವರ ಜೊತೆಗೆ ನನ್ನ ಮುಂದಿನ ಜೀವನ ಹೇಗಪ್ಪ, ಮುಂದೆ ಹೇಗೆ ಇವ್ರ ಜೊತೆ ನಾನು ಒಂದೇ ರೂಮ್ನಲ್ಲಿ ಇರೋದು ಅಂತ ಮತ್ತಷ್ಟು ದಿಗ್ಗಲಾಯಿತು. ಮುಂದೆ ಬರಬಹುದಾದಂಥ ಸನ್ನಿವೇಶಗಳನ್ನು ನೆನೆಸ್ಕೊಂಡಾಗ ಅವಳು ನಿಜವಾಗ್ಲೂ ಇರಿಸು ಮುರುಸಾಯಿತು. ಅವನ ಕಳ್ಳ ನೋಟಕ್ಕೆ ಎದುರಿದ ಹುಡುಗಿಯ ಗಂಟಲಿನಿಂದ ಒಂದು ತುತ್ತು ಕೂಡ ಕೆಳಗಿಳಿದಂತಾಯಿತು. ಅವಳಿಗೆ ನೀರು ಕುಡಿಯೋಕ್ಕೆ ತುಂಬ ಬಾಯಾರ್ತಿತ್ತು. ನೋಡಿದರೆ ಬಾಟಲಿನ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ. ಹೇಗಾದರೂ ಮಾಡಿ ಇವನಿಂದ ದೂರ ಇರಲೇಬೇಕು, ದೂರ ಹೋಗಲೇಬೇಕು. ಈಗ ನನ್ನ ಸ್ನೇಹಿತರಿದ್ದಾರೆ, ನನ್ನ ಬಳಗವಿದೆ, ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಮುಂದೆ ಹೇಗೆ ಒಂದೇ ರೂಮ್ನಲ್ಲಿ ಒಟ್ಟಿಗೆ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕೈಕಾಲುಗಳೆಲ್ಲ ನಡುಗ್ತಾ ಇದೆ. ಕರ್ಣ ತನ್ನ ಪಾಡಿಗೆ ತಾನು ಊಟನೆಲ್ಲ ಮುಗಿಸ್ತಾ ಅವಳ ಕಡೆಗೆ ನೋಡ್ತಾ ಅವಳು ಊಟ ಮುಗಿಸ್ಲಿ ಅಂತ ಕಾಯ್ತಾ ಇದ್ದ. ಆದರೆ ಈಕೆ ಮಾತ್ರ ತಂದು ತಿಂದಾದ ಮೇಲೆ ಎಷ್ಟು ಬೇಕೋ ಅಷ್ಟು ತಿಂದು ಕರ್ಣನ ಕಡೆ ತಿರುಗಿಯೂ ನೋಡದೆ ಹಾಗೆ ಎದ್ದು ಹೋಗ್ಬಿಡ್ತಾಳೆ. ಮದುವೆ ಅಂದರೆ ಏನು, ಗಂಡ ಅಂದರೆ ತಾನು ಕಾಣ್ತಿದ್ದ ಕನಸು ಎಲ್ಲವನ್ನ ನೆನೆದು ಅವಳ ಕಂಗಳು ಅನಾಯಾಸವಾಗಿ ತುಂಬಿ ಬಂದಿತ್ತು. ತನ್ನ ಪ್ರೀತಿಯ ಚರಣನ ಜೊತೆ ಸಪ್ತಪದಿ ತುಳಿಯುವಂತಹ ಆ ಸಮಯವನ್ನು ಅದೆಷ್ಟು ಸಾರಿ ಊಹಿಸಿದ್ಲು. ದಯವಿಟ್ಟು ಕ್ಷಮಿಸಿ ಕರ್ಣ, ನಾನು ನಿಮ್ಮನ್ನು ಈ ರೀತಿಯಾಗಿ ನಡೆಸ್ಕೊಳ್ತಿರೋದಕ್ಕೆ. ನನ್ನ ಮನಸ್ಸಿನ ವಿರುದ್ಧವಾಗಿ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂದರೂ ನನ್ನ ಕೈಲಿ ಆಗ್ತಿಲ್ಲ. ನಂತರ ಎಚ್ಚೆತ್ತುಕೊಂಡು ಯಾರಿಗೂ ಕಾಣದಂತೆ ತನ್ನ ಕಂಗಳನ್ನು ಹೊರಿಸಿಕೊಂಡು ಏನೂ ಕೂಡ ತಿನ್ನದೆ ಹಾಗೆ ಮೇಲೆ ಎದ್ಬಿಟ್ಟಿದ್ದಾಳೆ. ಏನಾಯಿತು, ಯಾಕೆ ಊಟ ಮಾಡದೆ ಹಾಗೆ ಎದ್ದೆ ಅನ್ನೋಕೆ, ಅಯ್ಯೋ ಯಾಕೋ ಹಸಿವಿಲ್ಲ ಕಣೆ ಅದಕ್ಕೆ ಅಂತ ಸುಮ್ಮನೆ ನಿಂತುಬಿಟ್ಲು. ಹೌದಮ್ಮ, ಈಗ ನಿಂಗೆ ಹಸಿವು ಎಲ್ಲಾಗುತ್ತೆ, ಸತ್ಯ. ನಿನ್ನ ಹೀರೋ ಗಂಡ ಮುಂದೆನೇ ಕೂತಿದ್ದಾನೆ, ಅವನನ್ನು ನೋಡ್ತಾ ಇದ್ದರೆ ನಿನಗೆ ಹೊಟ್ಟೆ ತುಂಬುತ್ತೆ. ನಿನಗೆ ಯಾವಾಗಲೂ ಗಂಡನದೇ ಚಿಂತೆ. ಅಯ್ಯೋ ಹಾಗೇನಿಲ್ಲ ಕಣ್ರೆ, ನನ್ನ ಕಾಲು ಎಳಿಬೇಡ್ರಿ, ಬೆಳಗ್ಗೆಯಿಂದ ಏನು ತಿಂದಿಲ್ಲ ನೋಡು, ಹಾಗಾಗಿ ಊಟ ಸೇರೋದಿಲ್ಲ ಅಷ್ಟೆ. ಎಲ್ಲರಿಗೂ ಹಾಗೆ, ಬೇಗ ಬಂದರೆ ಅಂತ ಹೇಳಿಬಿಟ್ಟು ಕರ್ಣನನ್ನು ಬಿಟ್ಟು ಅಮ್ಮನ ಬಳಿಗೆ ಬಂದು ನಿಲ್ತಾಳೆ. ಒಮ್ಮೊಮ್ಮೆ ಕರ್ಣನಿಗೆ ಇದೆಲ್ಲ ವಿಚಿತ್ರ ಅನಿಸುತ್ತೆ. ಇದೆಲ್ಲವನ್ನು ನೋಡ್ತಾ ಇದ್ದವನಿಗೆ ಯಾಕೋ ಗೊತ್ತಿಲ್ಲ, ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ. ಬಹುಶಃ ಇದೆಲ್ಲವೂ ಸಾಮಾನ್ಯ ಇರಬಹುದೇನೋ, ಅವನು ಯಾವುದೇ ಮದುವೆಗೆ ಹೋಗಿ ಬಂದವನೇನಲ್ಲ.
ಇನ್ನೇನು ಮದುವೆ ಮುಗೀತು. ಇನ್ನು ತನ್ನ ತಾಯಿಯ ಮನೆಗೆ ವಿದಾಯ ಹೇಳುವಂತಹ ಸಮಯ ಕೊನೆಗೂ ಬಂದೇ ಬಿಡ್ತು. ವರ್ಷ ಇನ್ನೇನು ಕೆಲವು ಗಳಿಗೆಯಲ್ಲಿ ತನ್ನ ತವರಿಗೆ ವಿದಾಯ ಹೇಳಿ ಗಂಡನ ಮನೆಯ ಹೊಸ್ತಿಲನ್ನು ತೊಳೆಯುವಂತಹ ಸಮಯ. ಕರ್ಣನಿಗೂ ಅಷ್ಟೇ ತನ್ನ ರೂಮನ್ನು ಸೇರಿಕೊಂಡಿದ್ರೆ ಸಾಕಾಗಿತ್ತು. ತುಂಬ ಸುಸ್ತಾಗಿದ್ದ. ಈ ಗಜಿಬಿಜಿ ಈ ಜನ ಯಾವತ್ತೂ ಕೂಡ ಇಂತಹ ಸಂತೆಯಲ್ಲಿ ಸೇರಿದವನಲ್ಲ. ವರ್ಷ ತನ್ನ ತಾಯಿ ಜೊತೆ ಮಾತಾಡ್ತಿದ್ರು. ವರ್ಷಾಳನ್ನು ತನ್ನ ತಾಯಿ ಸಮಾಧಾನ ಮಾಡ್ತಿದ್ರು. ಬಹುಶಃ ಮಾತನಾಡಿ ಕೊನೆಗೆ ನನ್ನ ಕಡೆ ಬರಬಹುದೇನೋ ಎಂಬ ಕಾತರದಲ್ಲೇ ಕರ್ಣ ಕಾಯ್ತಾ ಇದ್ದ. ಪ್ರತಿ ಬಾರಿಯೂ ಅಷ್ಟೇ ಅದೇ ರೀತಿಯ ಉತ್ಸಾಹ ಅವನಲ್ಲಿತ್ತು. ಆದರೆ ವರ್ಷ ಮಾತ್ರ ತನ್ನ ಕುಟುಂಬದವರ ಜೊತೆ ಬೆರೆತು ಹೋಗಿದ್ಲು ಮಾತಾಡೋದರಲ್ಲಿ. ಕರ್ಣನ ಜೊತೆ ವರ್ಷ ಈ ರೀತಿಯಾಗಿ ನಡೆದುಕೊಳ್ಳುತ್ತಿರುವುದು ಎಷ್ಟು ಸರಿ. ಆದರೂ ಕೂಡ ಕರ್ಣ ಇನ್ನೂ ವರ್ಷಾಳ ಮೇಲೆ ಆಸೆಯನ್ನು ಅಥವಾ ತನ್ನ ಜೀವನದ ಸಂಗಾತಿ ತನ್ನ ಬಳಿ ಬರಬಹುದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾನೇ ಇದ್ದಾನೆ. ಈ ಕಥೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಷನ್ ನಿಮಗೆ